ಅಮ್ಮ, ಯಾಕೆ ಎಲ್ಲರೂ ನನ್ನ ರಿಜೆಕ್ಟ್ ಮಾಡ್ತಾರೆ? ಯಾಕೆ ನಮ್ಮ ಮದುವೆ ಎಲ್ಲ ನಿಂತು ಹೋಗ್ತಾ ಐತೆ ಅಂತ ಹೇಳ್ಬಿಟ್ಟು ನನಗಂತೂ ಅರ್ಥ ಆಗ್ತಿಲ್ಲ. ಯಾಕೆ ಅಂತ ಹೇಳ್ಬಿಟ್ಟು ಅದು ಯಾರು ಏನು ಹೇಳ್ಕೊಡ್ತಾರೆ ಅಂತಲೇ ಗೊತ್ತಾಗ್ತಿಲ್ಲ ಕಣಮ್ಮ. ಎಲ್ಲ ಮದುವೆನೂ 3 ಜನ ಹುಡುಗಿಯರ್ದು ಹಿಂಗೆ ಕ್ಯಾನ್ಸಲ್ ಆಯಿತು. ನಿನ್ನ ಹತ್ರ ಮಾತ್ರ ಎಲ್ಲ ಒಪ್ಕೊಂಡವ್ರೆ ಒಪ್ಕೊಂಡವ್ರೆ ಅಂತ ಹೇಳ್ಬಿಟ್ಟು ಹೇಳ್ತೀಯಾ. ಇಲ್ಲಿ ನೋಡಿದ್ರೆ ಎಲ್ಲನೂ ಕ್ಯಾನ್ಸಲ್ ಕ್ಯಾನ್ಸಲ್ ಅಂತ ಆಗ್ತಾ ಐತಲ್ಲ. ನನಗೆ ಯಾಕೆ ಅಂತಲೇ ಗೊತ್ತಾಗ್ತಿಲ್ಲ ಕಣಮ್ಮ. ಅಮ್ಮ, ನನ್ನ ಜಾತಕ ಸರಿ ಇಲ್ವೋ, ನನ್ನ ಹಣೆಬರಹ ಸರಿ ಇಲ್ವೋ, ಅದೆಲ್ಲ ಬೇಡ ಕಣಮ್ಮ. ಇನ್ನು ಮದುವೆ ಗಿದ್ವೆ ನೋಡ ಅಂತ ಇದು ಹುಡುಗಿ ನೋಡೋದಕ್ಕೆ ಹೋಗಲೇಬೇಡ. ಈ ಹುಡುಗಿಯರ ಮೇಲೆ ನನಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಟ್ಟೈತೆ. ಹುಡುಗಿಯರನ್ನ ಕಂಡ್ರೆ ನನಗಂತೂ ಆಗ್ತಾನೆ ಇಲ್ಲ. ಸುಮ್ಮನೆ ಯಾಕೆ ಬೇಕು ಹೇಳು? ಈ ಹುಡುಗಿಯರ ಸವಾಸ ಅದು ಇದು ಎಲ್ಲ ನನಗೆ ಬ್ಯಾಡವೇ ಬೇಡ ಕಣಮ್ಮ ನನಗೆ. ಬಿಟ್ಬಿಡು ಸುಮ್ಮನೆ. ಅಷ್ಟೊಂದೆಲ್ಲ ತಲೆ ಕೆಡಿಸ್ಕೊಂಡು ಆಮೇಲೆ ನಾವೆಲ್ಲ ಮದುವೆ ಫಿಕ್ಸ್ ಮಾಡ್ಕೊಂಡು ಅವ್ರು ಕ್ಯಾನ್ಸಲ್ ಮಾಡ್ಕೊಂಡು ಇದೆಲ್ಲ ನನಗೆ ಬೇಕಾ ಹೇಳು? ಇದೆಲ್ಲ ಬೇಡ ನಮಗೆ. ಸುಮ್ಮನೆ ಏನೇ ಬಿಟ್ಬಿಡು. ಸುಮ್ಮನೆ ಎಷ್ಟು ಅಂತ ಹೇಳ್ಬಿಟ್ಟು ಹುಡುಗಿನ ಹುಡುಕ್ತೀಯ ಹೇಳು? ಹಂಗಂತ ಮದ್ವೆನೇ ಮಾಡಿದಂಗೆ ಬಿಡಕ್ಕಾಯ್ತದ ಹಂಗೆ ಹೇಳು ನೀನು? ಹಾಂ, ಮದುವೆ ಮಾಡಿದಂಗೆ ಬಿಟ್ಬಿಡ್ತೀಗ ನೀನು? ಈಗ ಎಲ್ಲದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ ನೀನು, ಸುಮ್ಕಿರು. ನಾನು ಹುಡುಕ್ತೀನಿ, ಏನು ಒಬ್ರಲ್ಲ ಅಂದರೆ ಇನ್ನೊಬ್ರು ಸಿಕ್ಕೇ ಸಿಗ್ತಾರೆ ಕಣ ಮಗ. ನೀನು ಹಂಗೆಲ್ಲ ಯೋಚನೆನೇ ಮಾಡಕ್ಕೆ ಹೋಗ್ಬೇಡ ನೀನು ಹಂಗೆ. ಯಾರು ಏನು ಹೇಳ್ಕೊಡ್ತಾರೆ ನೋಡ ನೀರು. ನಮ್ಮ ಬ್ರೋಕರ್ಗೆ ಹೇಳಿದ್ದೀನಲ್ಲ, ನಮ್ಮ ಬ್ರೋಕರ್ ಬೇಕಾದ್ರೆ ಇನ್ನೂ 4 ಜನ ಹುಡುಗಿಯರು ನೋಡ್ಕೊಬಿಟ್ಟು ಬರ್ತೀನಿ ಕಣವ ಅಂತ ಹೇಳ್ಬಿಟ್ಟು ಹೋಗವ್ರೆ. ನೋಡ್ಕೊಂಬಿಟ್ಟು ಬರ್ತಾರೆ. ಎಷ್ಟು ಜನ ಕೇಳಿದ್ರು ಅಷ್ಟೇ ಕಣಮ್ಮ. ನೀನು ಎಷ್ಟು ಜನ ಕೇಳಿದ್ರು ಯಾಕೋ ನಂಗೆ ಸೆಟ್ ಆಯ್ತಿಲ್ಲ. ಓ, ಬಂದ್ರೆ ಸಮರೆ ಬನ್ನಿ 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 ಕುಂತ್ಕೊಳ್ಳಿ. ಹುಡುಗಿಯರು ನೋಡಕ್ಕೆ ಹೇಳಿದ್ವಲ್ಲ, ನಿಮ್ಗೇನಾದ್ರೂ ಯಾವ್ದಾರ ಬೇರೆ ಹುಡುಗಿಯರ ಸಿಕ್ಕಿದ್ರಾ? ಏ ಅಲ್ಲ ಕಣವ, ಎಂಥ ಒಳ್ಳೊಳ್ಳೆ ಹುಡುಗಿಯರು ಸಿಕ್ಕಿದ್ರು. ಆ ಎಲ್ಲರೂ ಒಪ್ಕೊಂಡಿದ್ರು. ಆ ಹುಡುಗಿ ಐತಲ್ಲ ನಿನ್ನ ಫ್ರೆಂಡ್ ಮಗಳಿಗೆ, ಅದು ಯಾವುದು ವೇಸ್ ಆಯಿತೋ ಏನೋ ನಾಕಾಣೆ. ನಾನು ಎಲ್ಲ ಕ್ಯಾನ್ಸಲ್ ಆಯ್ತಾವಲ್ಲ ಹುಡುಗಿ ಕೊಟ್ಟಿರೋ ಹುಡುಗಿಯರೆಲ್ಲ. ಫಸ್ಟ್ ಎಲ್ಲ ಹುಡುಗ ಸಂದಕವ್ನಿ ಹಂಗೆ ಹಿಂಗೆ, ಏ ಹುಡುಗ ಸೂಪರು ಅಂತ ಹೇಳ್ಬಿಟ್ಟು ಎಲ್ಲ ಒಪ್ಕದ್ರೆ. ಹುಡುಗ ಒಳ್ಳೆನೋ ಇನ್ನೇನು ತೊಂದರೆ ಇಲ್ಲ ಹಂಗೆ ಹಿಂಗೆ ಅಂತ ಹೇಳಿ. ಈಗ ನೋಡಿದ್ರೆ ಮತ್ತೆ ಎಲ್ಲ ಉಲ್ಟಾ ಪಲ್ಟಾ ಹೊಡೆದ್ಬಿಟ್ಟು ಬ್ಯಾಡವೇ ಬೇಡ ಅಂತವ್ರಲ್ಲ ಅಂತ ನಾನು ಬ್ಯಾರೆ ಹುಡುಗಿಯರನ್ನ ಹುಡ್ಕಕ್ಕಿಂತ ಮುಂಚೆ ಈಗ ಏನಾಗೈತೆ, ಅವ್ರು ಯಾಕೆ ನಮ್ಮನ್ನ ಬ್ಯಾಡ ಅಂತ ಹೇಳ್ತಾವ್ರೆ ಅನ್ನೋದನ್ನ ತಿಳ್ಕೊಳ್ಳೋದು ಭಾಳ ಮುಖ್ಯ ಅಲ್ವಾ? ಅದಕ್ಕೆ ನಾನು ಏನಾಗೈತೆ ಅಂತ ತಿಳ್ಕೊಬೇಕಿತ್ತಲ್ವಾ? ಅದಕ್ಕೆ ನೀನೇ ತಿಳ್ಕೊಬೇಕು ಅಂತ ನೀನೇ ಹೋಗಿದ್ದೆ. ಇಬ್ರು ಹುಡ್ಗಿಯರ ಮನೆಗೆ ಹೋಗಿದ್ದೆ ಕಣವ ನಾನು. ಯಾವ್ದಾರ ಮನೆಗೂ ಇನ್ನೇನು ಹೋಯ್ತೀಯಾ? ಇಬ್ರು ಹುಡ್ಗಿಯರ ಮನೆಗೆ ಹೋಗ್ಬಿಟ್ಟು ಕೇಳಿದೆ, ಏನಾಯಿತು, ಏನು ವಿಷಯ, ಎತ್ತ ಹೆಂಗೆ ಏನು ಅಂತ ಹೇಳ್ಬಿಟ್ಟು. ಅವ್ರು ಅದಕ್ಕೆ ನೀನೇ ಹಿಂಗೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಏನು ಅಂದರೆ ಅದೇ ನಿಮ್ಮ ಫ್ರೆಂಡ್ ಮಗಳವಳಲ್ಲವ, ಅವಳ ಹೆಸ್ರೇನು? ಯಾವ ಫ್ರೆಂಡ್ ಮಗಳು ಹೇಳಿ? ಅಯ್ಯೋ ಬೆಂಗ್ಳೂರಾಗವಳಲ್ಲ ಕಣವ ನಿಮ್ಮ ಫ್ರೆಂಡು. ಆ ಹುಡುಗಿ ಮಗ ಅದೇ ಈ ಸಾರಜಿ ಮನೆಗೆ ಹೋಯ್ತಲ್ಲ ಮಗ. ಆಹಾ, ಅವಳು ನಮ್ಮ ರಚ್ಚು ಮಗಳು. ಹಾಂ ರಮ್ಯಾ. ನೋಡವ, ಈ 4 ಜನ ಮದುವೆನೂ ಬ್ಯಾಡ ಅಂತ ನಿಲ್ಸಿರೋದು ಆ ಮಗನೇನಂತೆ. ಏನು ಹೇಳ್ತಿದ್ದೀರಾ? ಅವಳೇ ಮದುವೆ ನಿಲ್ಸಿರೋದಾ? ಹೌದು ಕಣಪ್ಪ. ನಾನು ಹೋಗೆಲ್ಲ ವಿಚಾರ ಮಾಡ್ಬಿಟ್ಟು ನೋಡಿ ಕೇಳಿದೆ, ಏನಾಯ್ತಮ್ಮ, ಯಾಕೆ ಹುಡುಗನ ಬಗ್ಗೆ ಏನಾರ ಕೆಟ್ಟದಾಗಿ ಹೇಳ್ಕೊಟ್ರಾ ಮಾಡಿದ್ರಾ ಅಂದಿದ್ದಕ್ಕೆ, ಇಲ್ಲ ಕೆಟ್ಟದಾಗೇನು ಹೇಳಲಿಲ್ಲ, ಹಿಂಗೊಂದು ಹುಡುಗಿ ಇತ್ತು, ಆ ಹುಡುಗಿದ್ದು ಇಲ್ಲ ಮದುವೆ ಕ್ಯಾನ್ಸಲ್ ಮಾಡ್ಕೊಳ್ಳಿ ಹಂಗೆ ಹಿಂಗೆ, ನಾನೇನೋ ಇಷ್ಟಪಡ್ತೀನಿ ಏನೋ ಹೇಳಿದ್ಲು, ಅದಕ್ಕೇನೆ ಕ್ಯಾನ್ಸಲ್ ಮಾಡ್ಕೊಂಡ್ವಿ, ಕೆಟ್ಟದಾಗೇನು ಹೇಳ್ಕೊಟ್ಟಿಲ್ಲ ನಮಗೆ ಹುಡುಗನ ಬಗ್ಗೆ ಏನೂ, ಕೆಟ್ಟದಂತ ಏನೂ ಇಲ್ಲ ಹಂಗೆ ಹಿಂಗೆ ಅಂತ ಹೇಳಿದ್ಲು. ಆಮೇಲೆ ಗೊತ್ತಾಯ್ತು, ಇನ್ನು 10 ಜನ ಹುಡುಗಿಯರು ಹುಡುಕಿದ್ರು ಈ ಹುಡುಗಿನ ಮುಂದಿಕ್ಕೊಂಡು ಹುಡುಕಿದ್ರೆ ನಮ್ಗೆ ಆಗೋದೆಲ್ಲ ಇದೆ ಕೆಲಸ ನಿನಗೆ. ಎಷ್ಟು ಮುಂದಿಕ್ಕೊಂಡು ಮಾಡಿದ್ರು, ಎಷ್ಟು ಮುಂದಿಕ್ಕೊಂಡು ಇದು ಮಾಡಿದ್ರು ಮುಗಿಯೋದೆ ನಿನಗೆ ಕತೆ. ಅದಕ್ಕೆ ಆ ಹುಡುಗಿಗೆ ಏನು ಹೇಳ್ದಿದ್ದಂಗೆ ಹುಡ್ಕಂಗಿದ್ರೆ ಹುಡುಕ್ಬೇಕು. ಇಲ್ಲ ಆ ಹುಡುಗಿಗೆ ಹೇಳ್ಬಿಟ್ಟು ಹುಡುಕ್ತೀರಾ ಅಂದರೆ ಈಗ ನೋಡು ಎಲ್ಲ ಹಿಂಗೆ ಹೇಳ್ಬಿಟ್ಟು ಕೆಲಸ. ಏನಪ್ಪ ನೀನು ಎಲ್ಲ ಇನ್ಫಾರ್ಮೇಷನ್ ಹೇಳ್ತಿದ್ದೇನೋ, ನೀನು ಹೋಗ್ಬಿಟ್ಟು ಆ ಹುಡುಗಿಗೆ ಯಾವಾಗೂ ಜೊತೆಗೆ ಓಡಾಡ್ತಿದ್ರಲ್ಲ, ಅದಕ್ಕೆ ಆ ಹುಡುಗಿ ಹೋಗಿ ಮದುವೆ ನಿಲ್ಸೈತೆ. ನೋಡಿದ್ರಾ ಎಂತೆಂಥ ಕಪಟ ಮನಸ್ಸಿರ್ತದೆ ಅಂತ. ಅಯ್ಯೋ ದೇವಾ, ಆ ಹುಡುಗಿಗೆ ಏನು ಬಂದಿತ್ತಪ್ಪ ರೋಗ? ನನ್ನ ಮಗನ ಮದುವೆ ನಿಲ್ಸ ಅಂತದು ಸಮರೆ. ನಾವೇನಾರ ತಪ್ಪು ಮಾಡಿದ್ವಾ ಹುಡುಗಿಗೆ? ಏನು ಮಾಡಿದ್ವಿ ಹೇಳಿ? ನಾವೇನು ಮಾಡಿಲ್ಲ ಎಂಥದನ್ನೂ ಇಲ್ಲ. ಅದಕ್ಕೆ ನನ್ನ ಮಗನ ಜೀವನಕ್ಕೆ ಆ ಹುಡುಗಿ ನೋಡಿ ಹಂಗೆ ಬರ್ತದೆ. ಒಂದ್ಕಿತ ಮದುವೆ ಸೆಟ್ ಆಗಿತ್ತು ಇಲ್ಲ ಅಂತಲ್ಲ, ಆಮೇಲಿಂದ ಆ ಹುಡುಗಿನೇ ಬೇರೆ ಹುಡುಗನ ಲವ್ ಮಾಡ್ತಿದ್ದೀನಿ ಪಿರುತಿ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಎಲ್ಲ ಬಿಟ್ಬಿಟ್ಟು ಇದು ಮಾಡ್ಕೊಂಡ್ರು. ಈಗ ನೋಡಿದ್ರೆ ಹಿಂಗೆ. ಏನು ಮಾಡೋದು, ಏನು ಕತೆಯೋ, ನನಗಂತೂ ಹೊಸಿನೂ ಅರ್ಥ ಆಯ್ತಿಲ್ಲ. ಅಯ್ಯೋ! ನಾನು ಯಾವ ಹುಡುಗಿನ ನೋಡ್ಕೊಂಬಿಟ್ಟು ಬಂದ್ರುನುವೆ ಎಲ್ಲ ಇನ್ಫಾರ್ಮೇಷನ್ನುನುವೆ ಆ ಹುಡುಗಿಗೆ ಕೊಡ್ತಾ ಇದ್ದೆ. ರಮ್ಯುಂಗೆ ನೆನೆಯ ಹಿಂಗೆ ನೋಡ್ಕೊಂಬಿಟ್ಟು ಬಂದೆ, ನೋಡಿ ಹುಡುಗಿ ಹಂಗೆ ಹಿಂಗೆ ಅಂತ. ಫೋನ್ ನಂಬರ್ ಎಲ್ಲ ಕೊಟ್ಟಿರೋಲ್ಲ, ಫೋಟೋ ಕಳಿಸಿರಲ್ಲ, ಆ ಫೋಟೋ ಕಳಿಸಿರೋದೆಲ್ಲ ತೋರಿಸ್ತಿದ್ದೆ. ಅದು ನೆನೆಯ ನೋಡ್ಬಿಟ್ಟು ಹುಡುಗಿಯರ ಮನೆಯವ್ರಿಗೆ ಎಲ್ರಿಗೂ ಫೋನ್ ಮಾಡ್ಬಿಟ್ಟು ಏನಾರ ಹೇಳಿದ್ಲು, ಏನು ಕತೆಯೋ ಗೊತ್ತಿಲ್ಲ. ಥೋ, ನಾನು ಅವಳನ್ನೇ ಕರೆದ್ಬಿಟ್ಟು ಹಿಂಗೆ ಹೇಳ್ಕೊಂಡಿದ್ದೀನಿ ಮನೆ, ಹಿಂಗೆಲ್ಲ ಕಷ್ಟ ನನಗೆ ಮದುವೆ ನಿಂತೋಯ್ತಾವೆ ಅಂತ ಹೇಳ್ಬಿಟ್ಟು. ಆದರೂ ಆ ಹುಡುಗಿ ನನ್ನ ಬಗ್ಗೆ ಏನೂ ಯೋಚನೆ ಮಾಡಿಲ್ಲ ನೋಡಿ. ಎಲ್ಲ ಹಿಂಗೆ ಫಿಟ್ಟಿಂಗ್ ಇಟ್ಬಿಟ್ಟು ಫ್ರೆಂಡ್ ಆಗಿದ್ಕೊಂಡು ಜೊತೆಗಿದ್ಕೊಂಡೇನಿಯಾ ಆ ಹುಡುಗಿಗೆ ನನಗೆ ಎಷ್ಟು ಸಹಾಯ ಮಾಡಿದ್ದೀನಿ, ಎಷ್ಟು ಹೆಲ್ಪ್ ಮಾಡಿದ್ದೀನಿ ನಾನು. ಕೊನೆಗೆ ಎಲ್ಲ ಹಿಂಗೆ ಮಾಡ್ಬಿಟ್ಟಲ್ಲ ಮೋಸ. ಈ ಹುಡುಗಿಯರನ್ನೇ ನಂಬಾರ್ದು ಸಮಯ, ನನಗಂತೂ ಬೇಜಾರಾಗಿ ಕುಂತ್ಬಿಟ್ಟೈತೆ ಹಂಗಂತೂ. ಎಂಥ ಕೆಲಸ ಮಾಡ್ಬಿಟ್ಲು ಅಂತ. ಸರಿ ಬಿಡಿ, ಈ ಕಿತ ನೀವು ಹುಡುಗಿ ನೋಡಿದ್ರು ನಾನಂತ ಅವಳಿಗೇನು ಹೇಳೋದು ಇಲ್ಲ ಮಾಡೋದು ಇಲ್ಲ. ಹೇಳಿದ್ರೆ ತಾನೇ ಮದುವೆ ಎಲ್ಲ ನಿಲ್ಸಕ್ಕೆ ಸಾಧ್ಯ. ಹೇಳಲೇ ಇಲ್ಲ ಅಂತ ಹೇಳಿದ್ರೆ ಸರಿ ನೋಡ್ರಿ ನಿಮ್ಮ ಇಷ್ಟ. ನಾವು ತೋರಿಸಿರೋ ಹುಡುಗಿಯರನ್ನ ಮದುವೆ ಸೆಟ್ಟಾಗಿ ಎಲ್ಲ ಆಗೋ ತನಕನೂ ಯಾರಿಗೂ ಹೇಳ್ಕೊಳಕ್ಕೆ ಹೋಗ್ಬಾರ್ದು. ಹೇಳ್ಕೊಂಡ್ರೆ ಇದೇ ಗತಿ ನೀನು ಆಗೋದು. ಏನೋ ತೆಪ್ಪಾಯ್ತು ಬಿಡಿ. ಇನ್ನೊಂದ್ಕಿತ ನಾವು ಯಾರಿಗೂ ಹೇಳಕ್ಕಿಲ್ಲ. ಇನ್ನು ಹೇಳ್ತಾನೆ ಏನಾಗಬೇಕು ಯಾರಿಗೆ ತಾನೇ ಏನಿಯಾ ಹೇಳೋದಿಲ್ಲ ಬಿಡಿ. ಹೇಳೋದಿಲ್ಲ ಮಾಡೋದಿಲ್ಲ. ಇನ್ನು ಸವಾಸನೂ ಬೇಡ ಇನ್ನು. ಇನ್ನು ಏನಿದ್ರು ಸುಮ್ಕ ಹೋಗ್ಬಿಡ್ತೀವಿ. ಏನು ಮಾತಾಡೋಕ್ಕಿಲ್ಲ, ಏನು ಬಿಡಂಗಿಲ್ಲ. ಸುಮ್ಮನೆ ನೀನು ಆಗೋಗ್ಬಿಡ್ತೀನಿ ನಾನಂತೂ. ಹೇಳಿದ್ರೆ ತಾನೇ ಎಲ್ಲ ಗೊತ್ತಾಗೋದು. ಬಿಡಿ, ಬ್ಯಾರೆ ಯಾವ್ದನ್ನ ಹುಡುಗಿಯರಿದ್ರೆ ನೋಡಿ ಇನ್ನೊಂದ್ಕಿತ ಏನು ಇದು ಮಾಡೋಕ್ಕೆ ಹೋಗಲ್ಲ ನಾನು.
ಕೇಳೋಕ್ಕೆ ಹೋಗಲ್ಲ ನಾನು. ಸರಿ, ನೋಡಿ ವಿಚಾರಿಸ್ತೀನಿ. ಈಗ ಸದ್ಯಕ್ಕೆ ನಾನು ಯಾವ ನೋಡಲಿಲ್ಲ. ಹಿಂಗೆಲ್ಲ ಆಯ್ತಲ್ಲ, ಯಾಕಾಯ್ತು ಹುಡುಗಂದೇನು ಜಾತಕ ಸರೋಯ್ತಿಲ್ವ ಏನು ಅಂತ ಪರೀಕ್ಷೆ ಮಾಡ್ಕೊಬಿಟ್ಟು ಬರೋಕೆ ಹೋಗಿ ಎಲ್ಲ ವಿಚಾರ ತಿಳಿತು ನನಗೆ. ಸಮಸ್ಯೆ ಗೊತ್ತಾಗಬೇಕಲ್ವ, ಮೊದಲು ಹುಡುಗಿ ನೋಡೋಕ್ಕಿಂತ ಮೊದಲು ಸಮಸ್ಯೆ ಗೊತ್ತಾಗಬೇಕು. ಸಮಸ್ಯೆ ಎಲ್ಲ ಗೊತ್ತಾಯ್ತಲ್ಲ, ಈಗ ಬಿಡಿ ಇನ್ನೇನಂತೆ. ಆಯಿತು, ನಿಮಗೆ ಮುಂದಿನ ವಾರ ಯಾವುದಾನ ಒಂದು ಹುಡುಗಿನ, ಒಳ್ಳೆ ಹುಡುಗಿನ ತೋರಿಸ್ತೀನಿ. ನೋಡಿ ಅದೇನೋ ಇದು ಮಾಡ್ಕೊಳ್ಳಿ, ಸರಿ ಮಾಡ್ಕೊಳ್ಳಿ, ಸರಿನಾ? ನಾನು ಇನ್ನೂ ಬರ್ತೀನಿ. ಹೊಸಿ ಹುಷಾರಪ್ಪ, ನೀನು ಫ್ರೆಂಡು ಗಿಂಡು ಅಂತೇಳ್ಬಿಟ್ಟು ಎಲ್ಲ ಇನ್ಫಾರ್ಮೇಷನೂ ಹೇಳಕ್ಕೆ ಹೋಗ್ಬೇಡ. ಈಗಿನ ಕಾಲದಾಗೆ ಯಾರೂ ಸರಿ ಇಲ್ಲ. ತಂದಿಗೆ ಮದುವೆ ನಿಲ್ಲಿಸೋರೆ ನೀನಿಯೇ ಎಲ್ಲನೂ. ಯಾರು ಮದುವೆನ ಇದು ಮಾಡೋರಂತೂ ಇಲ್ಲವೇ ಇಲ್ಲ. ಎಲ್ಲ ಮದುವೆ ನಿಲ್ಲಿಸ್ಬಿಡೋರೆ ನೀನಿಯ, ಕೆಲಸದವ್ರೆ ನೀನಿಯ. ಅದಕ್ಕೆ ಹೇಳಿದ್ದು, ಇನ್ನೊಂದ್ಸಲ ಏನೂ ಇದು ಮಾಡೋಕ್ಕೆ ಹೋಗ್ಬೇಡ, ಸರಿನಾ? ಏನಮ್ಮ, ಬರ್ತೀವಿ ಕಣಮ್ಮ ಮಹಾಕ, ಬರ್ತೀವಿ. ಹೊಸಿ ನೋಡಿ ಹೇಳೋಣ ಅಂತ ನೀವು ಬಂದೆ. ಮುಂದಿನ ವಾರ ರೆಡಿ ಆಗಿರಿ, ನಾನೇ ಕರ್ಕೊಂಡೋಗ್ಬಿಟ್ಟು ಒಳ್ಳೆ ಹುಡುಗಿನ ತೋರಿಸ್ತೀನಿ. ಇದೇನಿಲ್ಲ ಮಗ, ಫ್ರೆಂಡು ಅಂತ ಎಲ್ಲ ವಿಚಾರ ಹೇಳ್ಬಿಟ್ಟು ನೀನು ಎಂತ ಬಾಳು ತಂದ್ಬಿಟ್ಟೆ ಕಣ ಮಗ ನೀನು. ಇನ್ನೊಂದ್ಕಿತ ಹೇಳಕ್ಕೆ ಹೋಗ್ಬೇಡ, ಹುಡುಗಿನ ಮಾತಾಡಿಸ್ಬೇಡ, ಸುಮ್ಕಿರ್ಲ. ಮದುವೆ ಹುಡುಗಿ ನಿನ್ನೂ ಆಗಲಿಲ್ಲ, ಬಿಟ್ಬಿಡ್ತು. ಈಗೂ ಹಿಂಗೆಲ್ಲ ತಂದು ಇಕ್ತೈತೆ. ಮತ್ತು ನಿನ್ನ ಮದುವೆ ನೋಡೋದು ನಾನು ಯಾವಾಗ, ಮೊಮ್ಮಕ್ಕಳು ನೋಡೋದು ಯಾವಾಗ, ನನ್ನ ಕತೆ ಹೇಳಿ ಯಾವಾಗ ಅಂತ. ಸುಮ್ಮನೆ ಎಲ್ಲದಕ್ಕೂ ಸುಮ್ಮನೆ ಹಂಗು ಹಿಂಗು ಅಂತ ಹೇಳ್ಬಿಟ್ಟು ಇದು ಮಾಡೋಕ್ಕಾಗಕ್ಕಿಲ್ಲ. ನೀನು ಹೋಗಿ ಎಲ್ಲ ಹೇಳ್ಬಿಡ್ತೀಯ ಅವಳಿಗಂತೂ. ಅವ್ಳಿಗೆ ಮನ್ಸಾಗದು ಏನಾಯ್ತು, ತಿಕ್ಳು ಇಡ್ತೈತೇನೋ, ಲೋಗಿವೆಲ್ಲ ಪೇಲೂರ್ ಆಗೋಗ್ಬಿಟ್ಟು ಹಿಂಗೆ ಆಗೋಗ್ಬಿಟ್ಟೈತಲ್ಲ, ಅದಕ್ಕೆ ಹಂಗೆ ಆಡ್ತಾಯ್ತೋ ಏನೋ, ಯಾರೇ ಗೊತ್ತು. ನೀನು ಆಗಬಾರ್ದು ನಾನು ಆಗಬಾರ್ದು ಅಂತ ಹೇಳ್ಬಿಟ್ಟು. ಅಯ್ಯೋ, ಈಗಿನ ಕಾಲದ ಹುಡುಗಿಯನ್ನ ಅರ್ಥ ಮಾಡ್ಕೊಳ್ಳೋದೈತಲ್ಲ ಕಣ ಮಗ, ಬಲು ಕಷ್ಟಪಡು. ಈಗಿನ ಕಾಲದವ್ರನ್ನ ನಾನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಆಗೋದೇನೇ ಇಲ್ಲ. ಯಪ್ಪ ಸಾಕು. ಇನ್ನು ಮ್ಯಾಲೆ ಏನು ಒದ್ರು ಕುಡ್ದ ಹುಡುಗಿತಾಗೆ ಮಾತಾಡ್ಲೂಬಾರ್ದು. ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ಬೇಕು ನೀನು. ನೋಡಿ ಮಂತಕ್ಕೆ ಇನ್ನೊಂದು ಸಲ ಮಾತಾಡ್ಸೋಕ್ಕೆ ಹೋಗ್ಬೇಡ ಹುಡುಗಿನ. ಸರಿ ಬಿಡಮ್ಮ, ಅವಳು ಅಂಥವಳಲ್ಲ ಕಣಮ್ಮ. ಆದರೂ ಯಾಕೆ ಹಿಂಗೆ ಮಾಡೋದು ಅಂತ ಗೊತ್ತಾಯ್ತಿಲ್ಲ. ಏನೋ ಇರ್ತದೆ ಕಣಮ್ಮ ಉದ್ದೇಶ. ಹೋಗ್ಬಿಟ್ಟು ಯಾಕೆ ಹಿಂಗೆ ಮಾಡಿದೆ ಅಂತ ಒಂದು ಮಾತು ಕೇಳ್ಕೊಂಬಿಟ್ಟು ಬರಲೇನಮ್ಮ. ಯಾಕೆ ಹಿಂಗೆ ಮದುವೆ ಎಲ್ಲ ನಿಲ್ಲಿಸ್ದೆ, ಏನಾಯಿತು, ನಿಂಗೆ ಏನು ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಕೇಳಿದ್ರೆ ಹೇಳ್ತಾಳಲ್ವೇನಮ್ಮ. ಲೋ ಮರ್ಯಾದೆ ಬಿಟ್ಟನೆ ಹೋಗ್ಲಾ ಮುಚ್ಕೊಂಡು. ಹೇಳ್ಬಿಟ್ಟು ಬರ್ತಾನೆ ಅಂತ ಹೇಳ್ಬಿಟ್ಟು ನೀನೇ ತಲೆಗೆಲ್ಲಿ ಕೆಟ್ಬಿಟ್ಟೈತಾ. ಹೇಳ್ಬಿಟ್ರೆ ಪುರೈತರನ್ನ ಹಿಡ್ಕೊಬಿಟ್ಟು ಮದುವೆನೇ ಮಾಡಿಸಿದಂಗೆ ಮಾಡ್ಬಿಡ್ತಾಳ ಮಗ. ಏನಿಲ್ಲ, ಅವ್ರಿಗೆ ದುಡ್ಡು ಐತೆ, ಲಕ್ಷ ಕೊಟ್ಟರೆ ಎಲ್ಲ ನಾಮ ಹಾಕ್ಬಿಟ್ಟು ಸುಮ್ಮನೆ ಆಗ್ತಾರೆ ಕಣ. ಅವ್ಳು ದುಡ್ಡಿರೋ ಹುಡುಗಿ ನಮ್ಮದು ಅವ್ರಿಗೂ ಒಂದೇನಾ ಹೇಳು? ನಮ್ದಕ್ಕೂ ಅವ್ರದಕ್ಕೂ ಬಿಟ್ಬಿಡ್ತದೆ. ನೀನು ಹೋಗಿ ಸುಮ್ಕೆ ನಾನು ಮುಂದಿನ ನಾನು ನೋಡ್ಕೊತೀನಿ. ನಿನಗೂ ಹೇಳ್ಬಾರ್ದು ಬಿಡು ಹುಡುಗಿ ವಿಷಯ. ನೀನು ಫೋನ್ ನಂಬರ್ ಕೊಟ್ಟು ತೆಪ್ ಮಾಡ್ತೀನಿ ನಾನಂತೂ. ನಾನೇನು ಮೇಲೆ ಫೋಟೋ ಕಳ್ಸ್ಕೊತೀನಿ. ಸರಿ ಬಿಡಮ್ಮ, ಆಯಿತು. ಸರಿ. ಅಲ್ಲ ಕಣೆ ರಮ್ಯಾ, ಅಷ್ಟೆಲ್ಲ ಗುಳಾಡ್ಕೊಂಡು ಅಳೋ ಥರ ಮಾತಾಡಿದ್ದೀನಿ ಹತ್ರ ಗೊತ್ತಿಲ್ಲ. ಆದರೂ ನಂಗೆ ಮನಸ್ಸೇ ಕರಗಲಿಲ್ವೇನೆ ನಿನಗೆ? ಎಂಥ ಮೋಸ ಮಾಡಿಬಿಟ್ಟೆ. ನಿನ್ನ ಹತ್ರ ಬಂದು ಎಲ್ಲ ವಿಷಯ ಹೇಳಿ ಹಾಳು ಮಾಡ್ಕೊಬಿಟ್ಟೆ. ಇನ್ನೊಂದ್ಸಲ ನಿನ್ನ ಮಾತು ಓಡಿಸಲ್ಲ ನಾನು. ಮಾತಾಡ್ಸ್ರೆ ತಾನೆ ಕಷ್ಟಗಳು ಹಿಂಗೆಲ್ಲ ಬರೋದು. ಈ ರೊಚ್ಚು ಫೋನ್ ಮಾಡ್ಬಿಟ್ಟು ಹೇಳ, ನಿನ್ನ ಮಗಳು ಎಂತ ಕಂತ್ರಿ ಕೆಲಸ ಮಾಡ್ತಾವಳ ಕಣವ ಇಲ್ಲಿ ಅಂತ ಹೇಳ್ಬಿಟ್ಟು ಹೇಳ್ಬಿಡ್ಲಾ? ಬ್ಯಾಡವಾ ಬ್ಯಾಡವಾ ಬೇಡ ಬಿಡು. ಸುಮ್ಮನೆ ಮೇಲೆ ಮಗಳನ್ನ ಬಂದು ಒಡೆದು ಬಡ್ದು ಮಾಡಿ ಜಗಳಗಳು ಮಾಡಿ ಅವ್ರಿಗೂ ಸಮಾಧಾನ ಇರೋಕ್ಕಿಲ್ಲ, ನಮಗೂ ಸಮಾಧಾನ ಇರೋಕ್ಕಿಲ್ಲ. ಸ್ವಲ್ಪ ದೂರ ಇದ್ಬಿಟ್ರೆ ನೀನು ಎಷ್ಟೋ ವಾಸಿ. ನಮ್ಮದೇ ತಪ್ಪು ಹತ್ರ ಇರೋದು. ಒಂದು ಹೆಜ್ಜೆ ದೂರ ಇದ್ಬಿಟ್ರೆ ಯಾರು ತಾನೇ ಬರ್ತಾರೆ, ಏನು ಮಾಡೋಕ್ಕಾಯ್ತದೆ ಬಿಡು. ನೀನು ಯಾಕೆ ಸುಮ್ಕೆ ನೀನು ಯಾರನ್ನೂ ನಂಬಾರ್ದು ಈಗಿನ ಕಾಲದಾಗೆ.